ಸಾಹುಕಾರ ಅಂತ ಬಳಸಿದ್ದಾರೆ. ಸಾಹುಕಾರ ಇದ್ದು ಕರ್ಲೆ ಬಿಡ ಬೇರೆ ಕೇಳ್ತಾ ಇದ್ದಾರೆ, ಸತೀಶ್ ಅವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗೋಕಾಕ್ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲ ವಿಶೇಷವಾಗಿ ಈ ಸಲ ಒಳ್ಳೆಯ ಮತಗಳನ್ನು ತೆಗೆದುಕೊಂಡು ಸ್ವಲ್ಪದರಲ್ಲಿ ಸೋತ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಸಹಿತ ಒತ್ತಡ ಹಾಕ್ತಾ ಇದ್ದಾರೆ. ಏನಪ್ಪ ಅಂತ ಆಗಬೇಕಪ್ಪ ಇದಂತೇಳಿ ಜಿಲ್ಲೆ ಗೋಕಾಕ್ ಜನತೆ ಬಹು ನಿರೀಕ್ಷಿತ ಜಿಲ್ಲಾ ಕೇಂದ್ರ ಸ್ಥಾನಮಾನದ ಕನಸು ಈಡೇರಿಸಲು ಜಾರಕಿಹೊಳಿ ಸಹೋದರರು ಇನ್ನಷ್ಟು ಪರಿಶ್ರಮ ಪಡಬೇಕು ಅಂತ ಇವರು ಸಹಿತ ಒತ್ತಡ ಹಾಕ್ತಾ ಇದ್ದಾರೆ. ಆಗಿಲ್ಲಪ್ಪ ಜಲ್ದಿ ಮಾಡಿರಿ, ನಿಮಗೆ ಸಾಧ್ಯ ಅಂತೇಳಿ. ಅಂದ್ರೆ ಎಲ್ಲ ಕಡೆಯೂ ಒತ್ತಡ ಜೋರದ ಇವತ್ತು ಜಾರಕಿಹೊಳಿ ಕುಟುಂಬದ ಮೇಲೆ ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಮೇಲೆ. ಯಾಕಂದ್ರೆ ಅವ್ರು ಸಚಿವರು ಒಬ್ಬರಿದ್ದಾರೆ, ಇನ್ನೊಬ್ರು ಈ ಒಂದು ಏನಪ್ಪ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವಂಥ ಶಕ್ತಿ ಇದ್ದಂಥವ್ರು ಒಂದು ಜಿಲ್ಲೆ ಮಾಡಲಿಕ್ಕೆ ಆಗುತ್ತಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ ಬಸವಣ್ಣ ಪಾಟೀಲರು. ಅದೇ ರೀತಿಯಾಗಿ ಚಿಕ್ಕೋಡಿಯಲ್ಲೂ ಸಹಿತ ನಮ್ಮ ನಿಡಸು ಗುರುಗಳಾಗಿರ್ಬೋದು ಅಥವಾ ಅಲ್ಲಿಯ ಹೋರಾಟಗಾರಂಥ SY ಹೆಂಜೆಯವರಾಗಿರ್ಬೋದು, ಇನ್ನೂ ಅನೇಕ ಜನ ಇದ್ದಾರಲ್ಲ. ಅದರಲ್ಲೂ ವಿಶೇಷವಾಗಿ ಅಲ್ಲಿಯ ಚಿಕ್ಕೋಡಿ ಭಾಗದಲ್ಲಿ ಎಲ್ಲ ಅಲ್ಲಿಯ ಸ್ವಾಮೀಜಿಗಳು ನಿಯೋಗ ತೆಗೆದುಕೊಂಡು ಹೋಗಿ ಚಿಕ್ಕೋಡಿ ಜಿಲ್ಲೆ ಮಾಡಲೇಬೇಕಂತೇಳಿ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಲೇ ಚಿಕ್ಕೋಡಿ ಭಾಗದಲ್ಲಿ ಅದರಲ್ಲೂ ಮುಖ್ಯ ಈ ಹೋರಾಟ ನೇತೃತ್ವ ವಹಿಸಿದ ನಿಡಸು ಮಚ್ಚಂ ಶಿವಲಿಂಗೇಶ್ವರ ಸ್ವಾಮೀಜಿಯವರೊಂದು ಮಾತಾಡಿಲ್ಲಪ್ಪ ಚಿಕ್ಕೋಡಿ ಆಗಬೇಕು, ನೀವು ಮಾಡಲೇಬೇಕು ಅನ್ನುವಂಥ ಒತ್ತಡ ತರ್ತಾ ಇದ್ದಾರೆ. ಅವ್ರ ಜೊತೆಗೆ ಏನಪ್ಪ ಅಂತಂದ್ರೆ ಚಲಂತೇಶ್ವರ ವಿರಕ್ತ ಮಠದ ಶರಣಬಸವಜಿಯವರು ಅವರು ಸಹ ಮಾತಾಡೋದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡೋದರಿಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭದ್ರವಾಗುತ್ತದೆ. ಇಲ್ಲಿವರೆಗೆ ಬೆಳಗಾವಿಯವರು ವಾದ ಮಾಡ್ತಾಯಿದ್ರು, ಇಲ್ಲಪ್ಪ ನೀವು ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗೆ ಮಾಡಿದ್ರೆ ಅಲ್ಲಿ ಕನ್ನಡಿಗರು ವೀಕ್ ಆಗ್ತಾರ ಅಂತೆಲ್ಲ. ಆದ್ರೆ ಇವು ಸ್ಪಷ್ಟ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು. ಯಾಕಂದರೆ ಗಡಿಯಲ್ಲಿ ಇದ್ದಂಥವ್ರು ಅವ್ರಿಗೆ ಗೊತ್ತಾಗ್ತದೆ, ಅವರು ಇದನ್ನು ಹೇಳ್ತಿದ್ದಾರೆ. ಅದೇ ಅವ್ರ ಜೊತೆಗೆ ಇನ್ನೂ ಅನೇಕ ಸ್ವಾಮೀಜಿಗಳು ಕೂಡ್ಕೊಂಡಿದ್ದಾರೆ. ಕೂಡಿ ವಿಶೇಷವಾಗಿ ಬೆಲ್ಲದ ಬಾಗೇವಾಡಿ ವಿರಕ್ತ ಮಠದ ಶಿವಾನಂದ ಸ್ವಾಮೀಜಿಯವರು